ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾನು ನಿಮ್ಮ ಅಂಡು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗಂತೂ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಯಾವಾಗ ಆಗುತ್ತೆ ಆವಾಗ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಈಗ ಆಲ್ರೆಡಿ ಟೈಮ್ ಒಂದು 8:30. ಸೊ ಇವತ್ತು ನನ್ನ ಮಗುಗೆ ಮುಡಿ ಕೊಡೋದಿದೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತ ನೀವು ಆಲ್ರೆಡಿ ತಮ್ಮನೇನ ನೋಡಿರ್ತೀರ. ಬನ್ನಿ ಫ್ರೆಂಡ್ಸ್, ಇವತ್ತು ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇಗೆಲ್ಲ ಪೂಜೆ ಆಗುತ್ತೆ, ಹಾಗೆ ನನ್ನ ಮಗ ಮುಡಿ ಕೊಡ್ಬೇಕಾಗಿತ್ತನೋ ಏನು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ ಇವಾಗ. ನಾವು ಕಾರಲ್ಲೇ ಹೊರಟ್ವಿ. ಸೊ ಬೆಳಗ್ಗೆ ತನಕನೂ ಬಸ್ಸಲ್ಲಿ ಹೋಗಬೇಕು ಅಂತಲೇ ಐಡಿಯಾ ಆಗಿತ್ತು. ಆರಾಮಾಗಿ ಹೋಗಿ ಬರ್ಬೋದು, ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ. ನಮ್ಮ ಮನೆಯಲ್ಲೆಲ್ಲ ಕಾರಲ್ಲಿ ಚುಂಚನಗಿರಿಗೆ ಹೋಗೋದು ಅಂತ ಸ್ವಲ್ಪ ಭಯ ಪಡ್ತಾರೆ, ಇಷ್ಟನೇ ಪಡೋಲ್ಲ. ಬಸ್ಸಲ್ಲಾದರೂ ಹೋಗ್ಬಿಟ್ಟು ಬನ್ನಿ ಏನಿಲ್ಲ ಅಂದ್ಕೊಂಡು ಬೆಳಗ್ಗೆ ತನಕನೂ ಬಸ್ಸಲ್ಲಿ ಹೋಗೋಣ ಅಂತಲೇ ಐಡಿಯಾ ಹಾಕ್ಕೊಂಡಿದ್ದು. ಆಮೇಲೆ ಯೋಚನೆ ಮಾಡಿದ್ರು, ಸತೀಶ್ ಬೇಡ, ಮಕ್ಕಳು ಲಗೇಜು ಬ್ಯಾಗು ಮಕ್ಕಳುಗಳು ಎಲ್ಲನೂ ಕರ್ಕೊಂಡು ಹಿಂಸೆ ಆಗುತ್ತೆ. ಅದರಲ್ಲೂ ನಮ್ಮ ತನಿಗೆ ಗೊತ್ತಲ್ಲ ನಿಮಗೆ ಎಷ್ಟು ತರಲೆ ಅಂತ. ಅವನ ತರಲೆ ಕಾಟ ನೋಡಿಕೊಂಡು ಮತ್ತೆ ಬಸ್ ಸ್ಟ್ಯಾಂಡಿಂದ ಟೆಂಪಲ್ ಗಂಟ ನಡೆದು ಅದೆಲ್ಲ ಹಿಂಸೆ ಆಗುತ್ತೆ, ಬೇಡ ಅಂತ ಹೇಳಿ ಫೈನಲಾಗಿ ಕಾರ್ ತಗೊಂಡ್ರು. ಕಾರಲ್ಲೇ ಎಲ್ಲ ಬಂದ್ವಿ, ನಿಧಾನಕ್ಕೆ ಬಂದ್ವಿ, ಫಾಸ್ಟಾಗೇನು ಬರಲಿಲ್ಲ. ಸೊ ಎಲ್ರಿಗೂ ಇದೊಂದು ಜಾಗ ಡೇಂಜರು, ಆದ್ದರಿಂದ ಅರ್ಧ ಕಾರ್ ಬೇಡ ಬಸ್ಸಲ್ಲೇ ಹೋಗಿ ಅಂತ ಹೇಳೋದು. ಇದು ಯಾವುದೋ ಬೆಳ್ಳೂರು ಕ್ರಾಸ್ ಅಂತ ಏನೋ, ಹಂಗೆ ಇದೊಂದು ಜಾಗದಲ್ಲಿ ಸ್ವಲ್ಪ ಸೇಫಾಗಿ ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮನೆಯದ್ದೇ ಚುಂಚನಗಿರಿ ಹತ್ರ ಬಂದ್ವಿ. ನಾನು ಲಾಸ್ಟ್ ಟೈಮ್ ಹೋಗಿದ್ದು ನನ್ನ ದೊಡ್ಡ ಮಗನ ಮುಡಿ ಕೊಡೋಕ್ಕೆ, ಅದಾದಮೇಲೆ ಹೋಗೋಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ನನ್ನ ಎರಡನೇ ಮಗನ ಮುಡಿ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾವು ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ಸತೀಶ್, ನಾನು, ಮಕ್ಕಳು ಮತ್ತು ನಮ್ಮ ಚಿಕ್ಕಮ್ಮ ಹಾಗೆ ಸತೀಶ್ ಅಕ್ಕ, 4 ಜನ ಹೋಗ್ತಾಯಿದ್ದೀವಿ. ಸೊ ಚೆನ್ನಾಗಿತ್ತು ಒನ್-ಡೇ ಟ್ರಿಪ್ ಅಂತ. ಇಲ್ಲಿ ನೋಡಿ ನಮ್ಮ ದೇವ್ರದ್ದು ತೇರು ಎಳಿಯೋದು. ನಾವು ಒಂದು ಸಲ ತೇರು ಎಳಿಬೇಕಾದ್ರೆ ಹೋಗ್ಬಿಟ್ಟು ಫ್ರೆಂಡ್ಸ್ ಯಾಕಾದರೂ ಬಂದ್ವಿ ಅನಿಸ್ಬಿಟ್ಟಿತ್ತು. ಆಗಿ ನನಗೆ ಮಕ್ಕಳಾಗಿರಲಿಲ್ಲ. ಹೇಗೆ ಮನೆ ದೇವ್ರ ತೇರಲ್ವ, ಹೇಗೆ ಏನು ಅಂತ ಹೇಳಿ ನೋಡೋಣ ಅಂದ್ಕೊಂಡು ಹೋದ್ವಿ. ನೋಡಿ ಬಸ್ಸಿಗೆ ಬಂದರೆ ನಾವು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗಬೇಕು, ಇದೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಬಸ್ ಕ್ಯಾನ್ಸಲ್ ಮಾಡಿದ್ವಿ. ಬಂದ್ವಿ, ಅದು 4 ಗಂಟೆಗೆ ತೇರು ಎಳೆಯೋದು. ಸೊ ಇಂದು ನೈಟೇ ಬಂದ್ವಿ ನಾವು. ಫುಲ್ಲು ಜನ, ರಶ್ಶು, ಎಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಎಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಎಲ್ಲ ಕಡೆ ಫುಲ್ಲು ಚಾಪೆ ಅದೇನೇನೋ ಅಲ್ಲಿ ಹಾಸ್ಕೊಂಡು ಮಲಗಿದ್ದಾರೆ. ನಾವು ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಟೀ ಅಂಗಡಿ ತಾವು ನೈಟೆಲ್ಲ ಜಾಗರಣೆ ಮಾಡಿದ್ದೀವಿ. ಅದೊಂಥರ ಮೆಮೊರಿ ಅಂತ ಅನ್ನಿಸ್ಬೋದು. ಅಂದರೆ ರೂಮ್ಸ್ಗಳು ಬುಕ್ ಮಾಡೋಕ್ಕೂ ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು. ನಾವು ಅಲ್ಲಿಗೆ ಹೋದಾಗ ಎಲ್ಲ ಖಾಲಿ ರೂಮ್ಸೇ ಇಲ್ಲ. ನನ್ನ ಮಗ ಹಾಯ್ ಮಾಡ್ತಾರೆ ಎಲ್ರಿಗೂ ಹಾಯ್ ಫ್ರೆಂಡ್ಸ್ ಅಂತೇಳಿ. ಸೊ ಅವನೇನು ಅಷ್ಟು ತರಲೆ ಮಾಡಲಿಲ್ಲ, ಮುಂದೆ ಬರೋದು ಮಾಡ್ತಾಯಿದ್ದ ಅಷ್ಟೇ. ನೋಡಿ ಇಲ್ಲಿ ನಾನು ಚಿಕ್ಕವನು ಹೆಂಗೆ ಕೂತವನೆ, ಅವ್ನು ಪಾಡ್ಕವನು ನನ್ನ ಬ್ಯಾಗ್ ಇಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ಫ್ರೆಂಡ್ಸ್ ಮುಡಿ ಕೊಡಬೇಕಾದ್ರೆ ಏನು ಮಾಡ್ತಾನೋ ಗೊತ್ತಿಲ್ಲ, ಅಂದರೆ ಏನೊಂಥರ ಸೆನ್ಸಿಟಿವ್, ಸಖತ್ ಅಳ್ತಾನೆ. ಏನಾದರೂ ಸ್ವಲ್ಪ ಏಟಾದ್ರೂ ನೋವಾದ್ರೂ ಅಳ್ತಾನೆ. ಏನು ಮಾಡ್ತಾನೆ ನೋಡೋಣ. ಹಾಗೆ ದೇವಸ್ಥಾನ ಹತ್ರ ಬಂದ್ವಿ ಫ್ರೆಂಡ್ಸ್. ನಾವು ಎಲ್ಲ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ ಮುಡಿ ಕೊಡೋ ಹತ್ರ. ಫಸ್ಟೆಲ್ಲ ಆ ಕಡೆ ಮೇಲ್ಗಡೆ ಇತ್ತು, ಇವಾಗ ಎಲ್ಲ ಇಲ್ಲಿ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಮುಡಿ ಕೊಡೋದು ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಮುಡಿ ಕೊಟ್ಟಾದ್ಮೇಲೆ ಮಾಡ್ತೀನಿ. ಅವ್ನು ಕೊಡೋ ಕಾಟ್ಲೆ ಕೊಟ್ಟರೆ ನಿಜವಾಗೂ ಮುಡಿ ವೀಡಿಯೋ ಮಾಡೋಕ್ಕಾಗಲ್ಲ. ಮೊದಲು ಅಲ್ಲಿ ದೇವಸ್ಥಾನದಿಂದ ಹಿಂದಕ್ಕೆ ಆಗಂಗಿತ್ತು, ನಾನು ವೀಡಿಯೋ ಮಾಡ್ಬೋದು. ಮನು ಕೊಟ್ಟಾಗ ಸತೀಶ್ ಮುಡಿ ಕೊಡೋ ಐಡಿಯಾ ಏನಿರಲಿಲ್ಲ. ದನಿಗೆ ಒಬ್ಬನ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಬಂದ್ವಿ. ಆದರೆ ನಾನು ಆ ದೊಡ್ಡ ಮಗನ ಕೊಟ್ಬಿಟ್ಟು ಇವನು ಕೊಡೋಲ್ಲ ಅಂತೀರ, ಆವಾಗ ಮಾತ್ರ ಇಬ್ಬರು ಒಟ್ಟಿಗೆ ಕೊಟ್ಟಿದ್ವಿ ಅಲ್ವಾ ಅಂತ ಹೇಳಿದೆ. ಅದೊಂದು ಮಾತಿಗೆ ಆಯಿತು ಬಿಡೆ, ನಿನ್ನ ಆಸೆಯಾಗಿ ತೀರಿಸಬೇಕು, ನಾನು ಇವನ ಜೊತೆಗೂ ಮುಡಿ ಕೊಡ್ತೀನಿ ಅಂತ ಹೇಳಿ ಇಬ್ಬರು ಮುಡಿ ಕೊಟ್ಕೊಂಡು ಅಳ್ತಾ ಫ್ರೆಂಡ್ಸ್, ಹೆವಿ ಅಳ್ತಾ. ಅದು ಅಳೋದಲ್ಲ, ಮುಡಿ ಮಾಡಬೇಕಾರಕ್ಕಿಂತನೂ ಸ್ಟಾರ್ಟ್ ಮಾಡೋ ಅಳೋದಕ್ಕೆ ಫುಲ್ ಕೊಡೋ ತನಕನೂ ಹಂಗೆ ಅಳ್ತಾ. ಅದಾದಮೇಲೂ ನೆನೆಸ್ಕೊಂಡು ಅಳ್ತಿದ್ದ. ಅಂದರೆ ನಾವೆಲ್ಲ ಒಂದು ಕೈ ಕಾಲೆಲ್ಲ ಬಿಗ್ಗಿಯಾಗಿ ಇಟ್ಕೊಬಿಟ್ಟಿದ್ವಲ್ಲ, ಅವ್ನಿಗೆ ಫೋರ್ಸಬಲೆಲ್ಲ ಇಟ್ಕೊಳ್ಳೋದು ಹಿಂಸೆ ಆಗೋ ಥರ ಆಗುತ್ತಲ್ಲ, ಹಂಗಾಗಿ ಅತ್ತವ್ನು ಏನೋ ಮಾಡ್ತವ್ರೆ ನನ್ನ ಅಂತ ಹೇಳಿ. ಆಮೇಲೆ ಸ್ವಲ್ಪ ಸಮಾಧಾನ ಆದ. ಯಾವ ಸ್ನಾನಾಗಿನೆಲ್ಲ ಆದಮೇಲೂ ಸಖತ್ ನನ್ನ ತನಿಗಿಂತ ದನಿನೇ ಫ್ರೆಂಡ್ಸ್ ಜಾಸ್ತಿ ಹತ್ತಿತ್ತು. ಅವ್ರ ಅತ್ತೆ ಕೈ ಇಟ್ಕೊಂಡು ನೋಡಿ ಎಷ್ಟು ಕಿಟ್ಕಿಟಾಗಿ ನಡ್ಕೊಬತ್ತಾ ಇದ್ದಾನೆ ಅಲ್ವ ನನ್ನ ಮಗ. ಒಟ್ಟಿನಲ್ಲಿ ಎತ್ಕೋಬೇಕು ಹಂಗೆ ಅಂತೆಲ್ಲ ಹಿಂಸೆ ಕೊಡಲಿಲ್ಲ. ಆರಾಮಾಗಿ ಎಲ್ಲ ಕಡೆನೂ ನೆಡ್ಕೊಂಡು ಓಡಾಡ್ಕೊಂಡು, ಅಂದರೆ ನಮ್ಗೆ ಭಯ, ಅವ್ನು ಕೈ ಬಿಡ್ತು ಅಂದರೆ ಎಲ್ಲಿಗೆ ಹೊಡೈತಾನೆ ಅಂತಲೇ ಗೊತ್ತಿರಲಿಲ್ಲ. ಹಾಗಾಗಿ ಯಾರೋ ಇಬ್ಬರು ಕೈ ಇಟ್ಕೊಂಡಿದ್ವಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ಸ್ ಮಾಡಿ. ನನ್ನ ತನಿಷ್ ಮತ್ತು ಸತೀಶ್ ಇಬ್ಬರೂ ನಂಗೆ ನಗು ಬರ್ತಾಯಿದೆ ಅವ್ರು ನೋಡಿ.
ನೋಡಿ. ಹಾಗೆ ಇದಂತೂ ತುಂಬ ದಿನದಿಂದ ವರ್ಕ್ ನಡೀತಾನೆ ಇದೆ, ಇನ್ನೂ ಫಿನಿಶ್ ಆಗಿಲ್ಲ. ಲಾಸ್ಟ್ ಟೈಮ್ ಬಂದಾಗಲೂ ಸುದಲ್ಲಿ ಕೆಲಸ ನಡೀತಾ ಇತ್ತು ಇದು ದೇವಸ್ಥಾನದ್ದು, ಹಾಗೆ ಈಗಲೂ ಸುಧಾರಿಸ್ಕೊಂಡು ನಡೀತಾ ಇದೆ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ. ಎಷ್ಟು ಬಿಸಿಲು ಗೊತ್ತಾ, ನಾವು ಮೋಸ್ಟ್ ಒಂದು 11:30 ಆ ಟೈಮಲ್ಲಿ ಬಂದ್ವಿ. 1 ಗಂಟೆ 2 ಗಂಟೆ ಟೈಮಿಗೆ ಬಂದಿದ್ದಂತೂ ಇಲ್ಲಿ ಕಾಲೇ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು ಇರ್ತಿತ್ತು ಫ್ರೆಂಡ್ಸ್. ಪೂಜೆ ಎಲ್ಲ ತುಂಬ ಚೆನ್ನಾಗಂತೂ ಆಯಿತು, ತುಂಬ ಖುಷಿ ಆಯಿತು ಪೂಜೆ ಆಗಿದ್ದೆಲ್ಲ ಆಗಿದ್ದು ನೋಡಿ. ನಾವು ಆಲ್ಮೋಸ್ಟ್ ಒಂದು 6 ಗಂಟೆ 7 ಗಂಟೆಗೆಲ್ಲ ಹೊರಟ್ಬಿಟ್ಟು ಬೆಳಗ್ಗೆನೇ ಪೂಜೆಗೆ ಹೋಗೋಣ 10 ಗಂಟೆ ಅಷ್ಟೇ ನಿಂತ್ಕೊಂಡು, ಬಟ್ ಆಗಲಿಲ್ಲ. ಈ ಮಕ್ಕಳು ರೆಡಿ ಮಾಡಿಸ್ಕೊಂಡು ನಾವೆಲ್ಲ ಹೊರಡೋಷ್ಟೇ ಟೈಮ್ ಆಗೇ ಆಗುತ್ತೆ. ಅಲ್ಲಿ 9 ಗಂಟೆಗೆ ಬಿಟ್ವಿ, 11 ಗಂಟೆಗೆ ಬಂದ್ವಿ. 2 ಅವರ್ ಜರ್ನಿ ಅಂದರೆ ನಿಧಾನಕ್ಕೆ ಬಂದ್ವಲ್ಲ, ಹಾಗಾಗಿ 2 ಅವರ್ ಆಗೇ ಆಯಿತು. ಸಾಮಾನ್ಯ ತಗೊಂಡಿದ್ವಿ ಅಲ್ಲೇ, ತಗೊಂಡು ಆದಮೇಲೆ ಕಾಯೆಲ್ಲ ಒಡಿಸ್ಕೊಂಡು ಒಳಗಡೆ ಬನ್ನಿ ಮುಂದೆ ಬನ್ನಿ. ಚೆನ್ನಾಗಿತ್ತು ಫ್ರೆಂಡ್ಸ್. ಪೂಜೆ ಎಲ್ಲ ಮಾಡಿಸಿ ಬಂದು ಮನೆ ದೇವ್ರು ಅವಾಗ ಹೋಗ್ತಾ ಇರಬೇಕು. ಬಟ್ ಸತೀಶ್ ಹೋಗ್ತಾ ಇರ್ತಾರೆ, ನಾನು ಹಿಂಗೆ ಯಾವಾಗಲಾದರೂ ಒಂದೊಂದು ಸಲ ಹೋಗ್ತಿರ್ತೀನಿ. ನೋಡೋಣ ನೆಕ್ಸ್ಟ್ ಯಾವಾಗ ಆಗುತ್ತೆ ಕೂಡ ಆಗ್ತಾಯಿತ್ತು. ಮತ್ತು ಎಲ್ಲ ಕಡೆಯೂ ಪೂಜೆ ಆಗ್ತಾಯಿತ್ತು. ಇಲ್ಲೇ ಒಳಗಡೆ ಪೂಜೆ ಮಾಡಿದ್ರೆ ಅಲ್ಲ, ಇಲ್ಲೇ ಕಾಲಭೈರವೇಶ್ವರ ಇಲ್ಲೊಂದು ಇದೆಯಲ್ಲ, ಅಲ್ಲೇ ಪೂಜೆ ಮಾಡಿದ್ರು. ಅಲ್ಲೇ ಪೂಜೆ ಮಾಡಿಸ್ಕೊಂಡು ಹಾಗೆ ಕಾರ್ಗೂ ಸುಧಾ ಹಾರ ಕೊಟ್ಟಿದ್ವಿ. ಹಾರಕ್ಕೂ ಪೂಜೆ ಮಾಡಿಸ್ಕೊಂಡು ಕಾರ್ಗೆ ಇಸ್ಕೊಂಡ್ವಿ. ಅದಾದಮೇಲೆ ಇನ್ನೊಂದು ಅದೃಷ್ಟ ಏನು ಅಂದರೆ, ನಾನು ಕರೆಕ್ಟಾಗಿ ನಿರ್ಮಲಾನಂದನಾಥ ಸ್ವಾಮಿ ಸರಿಯಾಗಿ ರಶ್ ಇದೆ ಆ ಟೈಮಲ್ಲಿ, ಸ್ವಲ್ಪ ರಶ್ ಇತ್ತು, ಹಂಗಾಗಿ ಕರೆಕ್ಟ್ ಸೈಡಲ್ಲಿ ನಿಂತ್ಕೊಟ್ಟಿದ್ದೆ. ಅದಕ್ಕೆ ವಿಡಿಯೋ ಶೇಕ್ ಆಗೋ ಥರ ಎಲ್ಲ ಆಗ್ತಾಯಿದೆ ನೋಡಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೊರಗಡೆ ಬರ್ತಾ ಇದ್ದಾರೆ. ಬಂದು ಸ್ವಲ್ಪ ಹೊತ್ತು ನಿಂತು ಎಲ್ರಿಗೂ ಸ್ಮೈಲ್ ಮಾಡಿ ಹೊರಡ್ತಾರೆ. ಸೊ ನನಗಂತೂ ಅವ್ರನ್ನೂ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಅವರ ಆಶೀರ್ವಾದ ಕೂಡ ತಕ್ಷಣ ನಮ್ಮ ಬಾಯಿಲಿ ಯಾವಾಗಲೂ ರಾಯರು ಅಂತಲೇ ಬರ್ತಿರುತ್ತೆ. ಕಾಲಭೈರೇಶ್ವರ ಸ್ವಾಮಿ ಅಂತ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ವಿ. ಇಲ್ಲಿ ನೋಡಿ ನಮ್ಮ ಬೋಡ ಹೆಂಗೆ ಕಾಣಿಸ್ತಿದ್ದಾನೆ. ಅವ್ನ ಪೆಟ್ನೇಮೇ ಬೋಡ ಅಂತ ಇಟ್ಬಿಟ್ಟಿದ್ವಿ. ಅವ್ನಿಗೆ ಮೊದಲು ಫಸ್ಟು ಕೂದಲು ಇರಲಿಲ್ಲ ಅಲ್ವಾ, ಅದಕ್ಕೆ ಅಂತೇಳಿ. ಇವಾಗಂತೂ ಪೂರ್ತಿ ಕೂದಲಿಲ್ಲ, ಎಷ್ಟೆಷ್ಟು ಕೂದಲು ಇರ್ತಿದ್ದು ನೋಡಿ. ನಮ್ಮ ಕಾಲಭೈರವೇಶ್ವರ ಸ್ವಾಮಿಗಳು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಮುಂದೆ. ಇದು ಒಂದು ಹೆಣ್ಣು ದೇವ್ರುಗಳು ಇರ್ತಾರಲ್ಲ ಅದು ಫ್ರೆಂಡ್ಸ್. ಮೋಸ್ಟ್ಲಿ ಅದು ವಿಡಿಯೋ ಆಗಿದೆಯೋ ಏನೋ ಗೊತ್ತಿಲ್ಲ, ಆಗಿಲ್ಲ ಅನಿಸುತ್ತೆ. ಮುಗಿಸ್ಕೊಂಡು ಹೊರಟ್ವಿ ನೋಡಿ. ಹಾಗೆ ಅಲ್ಲಿ ದರ್ಶನ ಆಗ್ತಾಯಿತ್ತು ನಿರ್ಮಲಾನಂದನಾಥ ಸ್ವಾಮಿಗಳದ್ದು. ಕ್ಯೂ ಅಲ್ಲಿ ನಿಂತ್ಕೊಂಡು ಅವ್ರನ್ನ ದರ್ಶನ ಮಾಡಿಕೊಂಡು ಇವಾಗ ಪೂಜೆ ಮುಗಿಸ್ಕೊಂಡು ಹಾಗೆ ಪ್ರಸಾದ ತಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಪ್ರಸಾದ ಕೂಡ ತಗೊಂಡ್ವಿ. ರವೆ ಉಂಡೆ ಎಲ್ಲ ಕಡಲೆಪುರಿ ಉಂಡೆ ಮತ್ತು ಕೊಬ್ಬರಿ ಮಿಠಾಯಿ, ಮಾಮೂಲಿ ಫುಲ್ ಒಂದು ಪ್ಯಾಕ್ 200 ಏನದು, ಒಂದು ಕವರ್ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಫೋಟೋ ಗಿಟೋಸ್ ತೊಗೊಂಡು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇನ್ನಲ್ಲಿ ಬಸವ ಎಲ್ಲ ಇತ್ತು, ಅಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಆಗಲ್ಲ. ಸೊ ನಾವೇ ಪ್ರೈವೇಸಿಯಾಗಿ ಬಂದು ಎಲ್ಲ ಕಡೆ ಅಡ್ಡಾಡ್ಕೊಂಡು ಹೋಗಬೇಕು. ಬಟ್ ಯಾವತ್ತು ಆಗಲಿಲ್ಲ. ಹಾಗೆ ಊಟಕ್ಕೆ ಪ್ರಸಾದಕ್ಕೆ ನಾವು ಹೋಗ್ತಾ ಇದ್ವಿ. ಪ್ರಸಾದ ಅಂದರೆ ನನಗೆ ಸಖತ್ ಇಷ್ಟ. ನಾನಂತೂ ಎಲ್ಲರೂ ಮಿಸ್ ಮಾಡ್ಕೊಳ್ಳೋಣ. ಇಷ್ಟ ಆದರೂ ಸರಿ ತಿಂದೇ ಹೋಗಬೇಕು. ನೋಡಿ ನನ್ನ ಮಗ ನನ್ನ ಮ್ಯಾಚಿಂಗ್ ಬಟ್ಟೆ ಹಾಕೊಂಡಿದ್ದೀವಿ. ಅಲ್ಲಿ ಪ್ರಸಾದಕ್ಕೆ ಅನ್ನ ಸಾಂಬಾರು ಮತ್ತು ಪಾಯಸ ಮಾಡಿದ್ರು, ಅದನ್ನು ತಿನ್ಕೊಂಡು ನೋಡಿ ಫ್ರೆಂಡ್ ಇಬ್ಬಿಬ್ರು ಫೋಟೋಸು ಫಂಕ್ಷನ್ ಕೂಡ ಇದೆ ಚುಂಚನಗಿರಿಯಲ್ಲಿ. ಅದು ಮತ್ತೆ ಕರೆದು ಊಟ ಮುಗಿಸ್ಕೊಂಡು ಹೊರಡ್ತೀವಿ. ಇಲ್ಲ ಒಂದು ಬೋಡ ಅಲ್ಲಿ ಒಂದು ಬೋಡ ಹೆಂಗ್ ಕಾಣ್ತವ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನನಗೆ ಕಾಣಿಸ್ತಾ ಇದ್ದಾನೆ ನನ್ನ ಮಗ ಅಂತ. ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ? ಏನೋ ಒಂಥರ ಮುಖದ ಗುಂಡೆ ಕೂದಲೆಲ್ಲ ಇಲ್ಲ. ಮಕ್ಳಿಗೆ ಸ್ವಲ್ಪ ಆಟ ಸಾಮಾನು ಏನೇನೋ ಬೇಕಿತ್ತು, ಗೊತ್ತಲ್ವ, ಎಲ್ಲರೂ ಹೊರಗಡೆ ಹೋಯ್ತು ಅಂದರೆ ಅವ್ರು ಅದು ಇದು ಅವ್ರು ತಗೊಳ್ಳೇಬೇಕು. ಹಾಗಾಗಿ ಅದೆಲ್ಲ ತೊಗೊಂಡು ಈಡ್ಗೈ ಎಲ್ಲ ಹೊಡೆದ್ಬಿಟ್ಟು ಇವಾಗ ನಾವು ಮನೆ ಕಡೆಗೆ ಹೊರಡ್ತೀವಿ ಫ್ರೆಂಡ್ಸ್.
ಹಾಗೆ ಬರ್ತಾ ಬಿಸಿಲಲ್ವಾ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿದ್ವಿ. ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಹೋಗೋಣ. ಹಾಗೆ ಸತೀಶ್ ನಾನು ಟೀ ಕುಡಿಬೇಕು ಅಂತ ಅಂದರು. ಅವ್ರು ಟೀ ಕುಡ್ಕೊಂಡು ನಾವು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಸೈಡ್ಗೆ ಹಾಕಿದ್ವಿ. ಅವ್ರು ಜ್ಯೂಸ್ ತೊಗೊಂಡು ಬರ್ತಾಯಿದ್ರು. ಅಲ್ಲಿ ತನಕ ನಾನು ನನ್ನ ಮಗ ವೀಡಿಯೋ ಮಾಡ್ಕೊಂಡು ಮಾತಾಡ್ತಿದ್ವಿ. ನೋಡಿ ಅವ್ನು ಹಿಂಗೆ ನೋಡ್ತಾವನು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಎಲ್ಲರೂ ಕಬ್ಬನ್ ಜ್ಯೂಸ್ ಕುಡಿಯೋಣ. ಪ್ಲೀಸ್ ಸಪೋರ್ಟ್ ಮಾಡಿ. ಬಿಸಿಲಿಗೆ ಒಳ್ಳೆ ಕೋಲ್ಡಾಗಿ ಜ್ಯೂಸ್ ಚೆನ್ನಾಗಿತ್ತು, ಕುಡಿದ್ವಿ. ಹಾಗೆ ಎಲ್ಲ ಸ್ವಲ್ಪ